ನಮಸ್ಕಾರ ವೀಕ್ಷಕರೇ. ಶ್ರೀ ವೆಂಕಟೇಶ್ ಗುರುಜಿ ವಾಸ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ವಾಸ್ತುನಲ್ಲಿ ಈಗ ನಾನು ಇಲ್ಲಿ ಒಂದು ಮನೆಗೆ ಬಂದು 3 ತಿಂಗಳಿಂದ ಬಂದು ಒಂದು ಸಣ್ಣ ಚೇಂಜಸ್ ಮಾಡೋಟಾಗಿದ್ದು ಅದರಲ್ಲಿ ದೊಡ್ಡ ಪರಿಣಾಮ ಏನ್ ಬೀರಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಮನೆ ಬಂದು ದಕ್ಷಿಣ ರೋಡ್ ಫೇಸಿಂಗ್ ಇರೋಂಥದ್ದು. ದಕ್ಷಿಣ ರೋಡ್ ಫೇಸಿಂಗ್ ಅಲ್ಲಿ ಏನಾಗಿದೆ ಅಂದ್ರೆ ಇದು ಪೂರ್ವ ಆಗ್ನೇಯಕ್ಕೆ ಮೇನ್ ಡೋರ್ ಇಟ್ಕೊಂಡಿದ್ದಾರೆ. ಈ ಡೋರ್ ಬಂದು ಪೂರ್ವ ಆಗ್ನೇಯಕ್ಕೆ ಮೇನ್ ಡೋರ್. ಈ ಡೋರ್ ಅಲ್ಲಿ ಮೊದಲು ಓಡಾಡ್ತಾ ಇದ್ರು ಇವರು. ಈ ಡೋರ್ನ ಓಡಾಡಬೇಡಿ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಸಿದ್ವಿ. ಈಗ ಕ್ಲೋಸ್ ಮಾಡಿಸಿ ಒಂದ್ 2-3 ತಿಂಗಳಾಯ್ತು. 3 ತಿಂಗಳಾಯ್ತಲ್ವಾ? 3 ತಿಂಗಳಾಗಿದೆ. ಅದಾದ್ಮೇಲೆ ಇಲ್ಲಿ ಇನ್ನೊಂದು ಫಾಲ್ಟ್ ಏನ್ ಗೊತ್ತಾ, ಈ ಸ್ಟೆಪ್ ಅಲ್ಲಿ ಏನಾಗಿದೆ, ಇವರು ಈ ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ರು ಮನೆಗೆ. ಈ ಸ್ಟೆಪ್ ಅಲ್ಲಿ ಹೋಗ್ಬೇಕಾದ್ರೆ ಏನಾಗಿದೆ, ಇದು ದಕ್ಷಿಣದಿಂದ ಪೂರ್ವಕ್ಕೆ ನಾವು ಡೌನ್ ಇಳಿಬೇಕು. ಆದ್ರೆ ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂದ್ರೆ ಇವರು ದಕ್ಷಿಣದಿಂದ ಪೂರ್ವಕ್ಕೆ ಹತ್ತಾ ಇದ್ರು. ಹಿಂಗೆ ದಕ್ಷಿಣದಿಂದ ಪೂರ್ವಕ್ಕೆ ಹತ್ತಾ ಇದ್ರು ಹಿಂಗೆ ಇವರು. ಈ ರೀತಿ ಪ್ರಾಬ್ಲಮ್ ಹಿಂಗಿದ್ದಾಗ ಇದೊಂದು ಪ್ರಾಬ್ಲಮ್, ಜೊತೆಗೆ ಈ ಮೇನ್ ಇಲ್ಲೂ ಓಡಾಡ್ತಿದ್ದು ಇಲ್ಲೂ ಪ್ರಾಬ್ಲಮ್. ಇದನ್ನ ಇವರು ಯಾವ ರೀತಿ ಮಾಡ್ಕೋಬೇಕಿತ್ತು ಅಂದ್ರೆ, ಆಕ್ಚುಲಿ ನಮ್ದೇನಾದ್ರು ದಕ್ಷಿಣಕ್ಕೆ ಇದ್ರೆ ದಾರಿ ಇದ್ರೆ ನಮ್ ದಕ್ಷಿಣ ರೋಡ್ ಫೇಸಿಂಗ್ ಬಂದ್ರೆ ಇವರು ಪೂರ್ವದಿಂದ ಈ ರೀತಿ ಸ್ಟೆಪ್ ಮಾಡ್ಕೋಬೇಕು. ಇಲ್ಲಿಂದ ಪೂರ್ವದಿಂದ ದಕ್ಷಿಣಕ್ಕೆ ಹತ್ತೋಂಗೆ ಮಾಡ್ಕೋಬೇಕು. ಆಕ್ಚುಲಿ ಇದು ನೀಚ ಸ್ಥಾನ. ನಾನು ಹೇಳಿದ್ದೆ ನೆಕ್ಸ್ಟ್ ಇಯರ್ ಮುಂದೆ ಡೋರ್ ಮಾಡೋದಾದ್ರೆ ಅಂದ್ರೆ ಈಶಾನ್ಯದಲ್ಲಿ ಅಂದ್ರೆ ಪೂರ್ವ ಈಶಾನ್ಯದಲ್ಲಿ ಏನಾದ್ರು ನಮ್ಗೆ ಮೇನ್ ಡೋರ್ ಕೊಟ್ಟಾಗ ಅಕಸ್ಮಾತ್ ಹೈಟ್ ಇದ್ದಾಗ ನಮ್ಗೆ ಜಾಗ, ಆಗ ಪೂರ್ವದಿಂದ ದಕ್ಷಿಣಕ್ಕೆ ಹತ್ತಬೇಕು ವೀಕ್ಷಕರೇ. ಈ ರೀತಿ ಇದೊಂದು ಡೋರ್ನ ನಾವೇನ್ ಮಾಡೋದು, ಮೇನ್ ಡೋರ್ ಅವ್ರು ಹೆಂಗ್ ಓಡಾಡೋದು ಮುಂದೆ. ಆಕ್ಚುಲಿ ಫಸ್ಟ್ ಅವ್ರದ್ದು ದಕ್ಷಿಣಕ್ಕೆ ರೋಡ್ ಇದ್ದಿದ್ದು. ಇವ್ರು ಏನ್ ಮಾಡಿದ್ರು ಅಂದ್ರೆ ಮನೆಯನ್ನ ಪುನಃ ಆಲ್ಟರ್ ಮಾಡಿದ್ರು. ಆಲ್ಟರ್ ಮಾಡಿದಾಗ ಏನ್ ಮಾಡಿದ್ದಾರೆ, ನಮ್ಗೆ ಪೂರ್ವಕ್ಕೆ ಸಿಗ್ಬೇಕು ಅನ್ನೋ ಉದ್ದೇಶಕ್ಕೆ ಏನ್ ಮಾಡಿದ್ದಾರೆ, ಆಗ್ನೇಯದಲ್ಲಿ ನೀಚ ಸ್ಥಾನದಲ್ಲಿ ಡೋರ್ನ ಇಟ್ಟಿದ್ದಾರೆ. ಇಲ್ಲಿ ಇಟ್ಟ ಮೇಲೆ ಮೊದಲು ಚೆನ್ನಾಗಿದ್ದದು, ಇಟ್ಟ ಮೇಲೆ ಒಂದಾದ್ಮೇಲೆ ಒಂದು ಜಗಳ ಗಲಾಟೆಗಳು ಮನೇಲಿ ಸುಮ್ನಾದ್ರೂ ಕಲಹಗಳು ಆಗ್ತೈತೆ. ಕಲಹ ಆಗ್ತಿತ್ತಲ್ಲ ಅವ್ರ ಈಗ ಈ ಖುಷಿಲ್ ನೆಗಾಡ್ತಾರೆ ಮೊದಲು ಬಂದಾಗ. ಆದ್ರೆ ಈಗ ಇಲ್ಲಿ ನನ್ನ ಸಮಸ್ಯೆ ಏನಾಗ್ತದೆ ಅಂದ್ರೆ, ನಾನು ಈ ಮನೆ ಓನರ್ನ ತೋರಿಸ್ಬೋದು, ವಿಡಿಯೋ ಮಾಡ್ಬೋದು. ಅದಾದ್ಮೇಲೆ ಸಮಸ್ಯೆಗಳು ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಮನೆ ಓನರ್ನ ತೋರಿಸ್ಬೋದು, ವಿಡಿಯೋ ಮಾಡಿ ಹಾಕಿರ್ತೀವಿ. ಆಮೇಲೆ ಇವ್ರು ನೆಂಟರುಗಳೆಲ್ಲ ವಿಡಿಯೋಗಳು ನೋಡಿದಾಗ ನಿಮ್ಮನೆ ವಿಡಿಯೋ ನೋಡಿದೆ ಅಂತ ಹೇಳಿದಾಗ ಇವ್ರು ಒಂದು ಇರುಸು ಮುರುಸು ಆಗ್ತಾ ಇದೆ. ಆ ಉದ್ದೇಶಕ್ಕೆ ಏನ್ ಮಾಡ್ತಿದೀವಿ ಅಂದ್ರೆ, ಮನೆ ಓನರ್ ಕೆಲ ಕ್ಯಾಮ್ರಾನ ಕೊಟ್ಬಿಟ್ಟು ಅವ್ರ ಕೆಲ ವಿಡಿಯೋ ಮಾಡಿಸ್ಕೊಂಡು ನಾನ್ ಮಾತ್ರ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಷ್ಟೇ. ಅವ್ರಿಗೆ ಇವ್ರಿಗೂ ಗೊತ್ತಿರ್ಬೇಕಾದ್ರೆ ಇವ್ರನ್ನ ವಿಡಿಯೋ ಮಾಡ್ಕೊಂಡ್ ಬರ್ಬೋದು. ಮಾಡಿದಾಗ ಏನಾಗುತ್ತೆ ಮುಂದೆ ಅಂದ್ರೆ ಇವ್ರು ಕಾಲ್ ಬರೋ ಸ್ಟಾರ್ಟ್ ಆದಾಗ, ಈಗ ಮೊದಲು ಒಂದು ವಿಡಿಯೋ ಹಂಗೆ ಆಯ್ತು ಅಂದ್ರೆ, ಈಗ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಮೊದಲು ವಿಡಿಯೋದಲ್ಲಿ ಮಾಡಿದಾಗ ಅವ್ರಿಗೆ ಕಾಲ್ ಬರೋ ಸ್ಟಾರ್ಟ್ ಆಗ್ಬಿಟ್ಟು ಎಲ್ಲ ನೆಂಟರೆಲ್ಲ ಫೋನ್ ಮಾಡೋ ಸ್ಟಾರ್ಟ್ ಮಾಡ್ಸ್ಕೊಂಡ್ಬಿಟ್ರು. ಫ್ರೆಂಡ್ಸ್ ಎಲ್ಲವ ಏನೋ ಮಾರಾಯ ನಿಮ್ದು ವಿಡಿಯೋ ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಯ್ತಾರೋ, ಇದನ್ನೆಲ್ಲ ಗೊತ್ತಾಯ್ತು. ಅವ್ರಿಗೂ ಒಂಥರ ಬೇಜಾರಲ್ವಾಗ, ನಮ್ಮನೆ ಪ್ರಾಬ್ಲಮ್ಗಳೆಲ್ಲ ಗೊತ್ತಾಯ್ತಾರ ಅಂತ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಮನೆ ಯಜಮಾನ್ರು ಓನರ್ನ ತೋರಿಸ್ತಾ ಇಲ್ಲ. ಈಗ ಅದನ್ನ ತೋರಿಸ್ಬೇಕು ಅಂತ ಹೇಳಿದಾಗ ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ಆಗ್ತಾ ಇದೆ. ಈ ರೀತಿ ಇದನ್ನ ಕ್ಲೋಸ್ ಮಾಡಿದ್ರು. ಅದನ್ನ ಫಸ್ಟ್ ಹೇಳ್ದಂಗೆ ಏನಾಯ್ತು, ದಕ್ಷಿಣದಲ್ಲಿ ಇತ್ತು. ದಕ್ಷಿಣದಾಗ ಇವರು ನಮ್ದು ಎದ್ಬಿಟ್ಟು ದಕ್ಷಿಣಕ್ಕೆ ಹೋಗ್ಬೇಕಲ್ಲ ಅಂತ ದಕ್ಷಿಣ ಆಗ್ನೇಯದಲ್ಲಿ ಮಾಡ್ಕೊಂಡು ಮೊದಲು ಸೆಂಟ್ರಲ್ ಇತ್ತು ಮನೆ ಮಧ್ಯ ಭಾಗದಲ್ಲಿ, ಅಂದ್ರೆ ಯಮುನ್ ದಿಕ್ಕಲ್ಲಿತ್ತು. ಅದನ್ನ ಹೊಡೆದ್ಬಿಟ್ಟು ಅವರು ಈ ಆಗ್ನೇಯ ಮೂಲೆಗೆ ಅಂದ್ರೆ ದಕ್ಷಿಣ ಆಗ್ನೇಯಕ್ಕೆ ಉಚ್ಚ ಸ್ಥಾನದಲ್ಲಿ ಕೊಡ್ಬೋದಿತ್ತು. ಆದ್ರೆ ಇವ್ರು ಏನ್ ಮಾಡಿದ್ರು ಉದ್ದೇಶ ಅಂದ್ರೆ, ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಂಡಿದಾರಲ್ಲ ಅಂತ ಹೇಳ್ಬಿಟ್ಟು ದಕ್ಷಿಣದಲ್ಲೇ ಮಾಡ್ಬಿಟ್ರು. ಈ ರೋಡ್ ಇಂದ ಒಂದು ನೋಡಿ, ಇಲ್ಲಿ ರೋಡ್, ಇದು ರೋಡ್ ಇಂದ ಸ್ವಲ್ಪ ದೂರ ಬರ್ತೀನಿ ಸಿಕ್ಬಿಡ್ತಲ್ಲ, ಹಿಂಗ್ ಹೋಗ್ಬಿಡೋಣ ಅನ್ನೋ ಉದ್ದೇಶ ಮಾಡ್ರು. ಇಲ್ಲೊಂದು ಫಾಲ್ಟು ಇದೊಂದು ಫಾಲ್ಟು. ಅವ್ರು ಇಲ್ಲಾಂದ್ರೆ ಮಾಡಿದ್ರೆ ಬನ್ನಿ, ಇದೇ ಮೇನ್ ಡೋರ್ನ ಬಂದು ಅವರು ಇಲ್ಲಿ ಮಾಡ್ಬೇಕಿತ್ತವ್ರು. ಈಶಾನ್ಯ ಭಾಗದಲ್ಲಿ ಬಂದು ಈ ಜಾಗದಲ್ಲಿ ಮಾಡ್ಕೊಂಡ್ಬೋದಿತ್ತವ್ರು. ಇದು ಪೂರ್ವ ಈಶಾನ್ಯ, ಇದು ಸೈಡ್ ಒಪ್ಪರ್ ಬಂದಿದೆ. ಪೂರ್ವ ಈಶಾನ್ಯ ಇಲ್ಲಿ ಮಾಡಿದ್ರೆ ಚೆನ್ನಾಗಿರೋದು. ಅವ್ರಿಗೆ ಇವ್ರ ಉದ್ದೇಶ ಏನಾಗಿತ್ತು ಅಂದ್ರೆ, ಅಷ್ಟು ದೂರದಿಂದ ಬರ್ಬೇಕಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಇವ್ರು ದೂರ ಬಂದು ಹೆಚ್ಚು ಕಮ್ಮಿ ಅಲ್ಲಿಂದ ಇಲ್ಲಿಗೆ ಒಂದು 50 ಅಡಿ ಇದೆಯಲ್ಲ, 50 ಅಡಿ ಹಿಂದೆ ಬರ್ಬೇಕಲ್ಲ, ನಮ್ಗೆ ಸ್ಟಾರ್ಟಿಂಗ್ ಬರ್ತದಂಗೆ ಮೇನ್ ಡೋರ್ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ರು. ಇಲ್ಲೇ ಏನ್ ಮಾಡಿದ್ರು ಅಂದ್ರೆ, ಈ ಡ್ರಮ್ ಇದೆಯಲ್ಲ, ಈ ಡ್ರಮ್ನ ಇವ್ರ ಸೈಟ್ ಜಾಗ, ಈ ಜಾಗದಲ್ಲಿ ಏನ್ ಮಾಡಿದ್ರು, ಈಶಾನ್ಯ ಪೂರ್ವ ಬರುತ್ತೆ, ಪೂರ್ವ ಈಶಾನ್ಯ ಸೈಡ್ ಬಂದ್ಬಿಡ್ತದೆ. ಇದು ಇಲ್ಲಿ ಇಟ್ಟಿದ್ರು ಡ್ರಮ್ ಚೇಂಜ್ ಮಾಡ್ಸಕ್ ಹೇಳಿದ್ರು. ತೆಗೆದ್ಬಿಟ್ಟು ಪಶ್ಚಿಮದಲ್ಲಿ ಇಡ್ಸಿದ್ವಿ. ಅದಾದ್ಮೇಲೆ ಟ್ಯಾಂಕ್ ತೆಗಿಬೇಕಿದೆ, ಇನ್ನು ತೆಗ್ದಿಲ್ಲ ನೀವು ಹೇಳ್ಬಿಟ್ಟು ಹೋಗಿದ್ದೀನಿ. ಅದೊಂದು ಟ್ಯಾಂಕ್ ತೆಗಿಬೇಕು ಇವರು. ಟ್ಯಾಂಕ್ ಒಂದು ಹೊಡೆಯಕ್ಕೆ ಹೇಳಿದ್ವಿ. ಅದು ಈಶಾನ್ಯ ಬಂದ್ರೆ ಭಾರ ಇದ್ದಂಗೆ. ಅದಾದ್ಮೇಲೆ ಏನ್ ಮಾಡಿದ್ರು, ಇಲ್ಲಿ ಇವ್ರ ಜಾಗದಲ್ಲಿ ಇಲ್ಲಿ ಇವ್ರಿಗೆ ಪ್ಲಸ್ಸು ಇದೆ ಮೈನಸ್ಸು ಇದೆ. ಅಂದ್ರೆ ಹೆಂಗೆ ಅಂತ ಹೇಳ್ತೀವಿ ಕೇಳಿ, ಈಶಾನ್ಯ ಬಗ್ಗೆ ಸ್ವಲ್ಪ ಖಾಲಿನೂ ಇದೆ, ಜೊತೆಗೆ ಇದು ದಕ್ಷಿಣದಲ್ಲಿ ಮನೆ ಬಂದು, ಈ ದಕ್ಷಿಣ ಮನೆ ಬಂದಾಗ ಏನಾಗಿದೆ, ಇದು ಹೈಟ್ ಸಿಗ್ತಾ ಇದೆ ಮನೆಯವ್ರಿಗೆ. ಇದು ಪ್ಲಸ್ ಪಾಯಿಂಟ್ ಇವ್ರಿಗೆ. ಇಲ್ಲಿ ಖಾಲಿನೂ ಇದೆ, ಜೊತೆಗೆ ಪಶ್ಚಿಮದ ಅಂದ್ರೆ ಜಾಗ ಉತ್ತರಕ್ಕೆ ಜಾಗ ಬಿಟ್ಕೊಂಡಿದ್ದಾರೆ. ಆದ್ರೆ ಉತ್ತರಕ್ಕೆ ಜಾಗ ಬಿಟ್ಬಿಟ್ಟು ಇವ್ರು ಏನ್ ಮಾಡಿ ಉತ್ತರ ಎಲ್ಲ ಬ್ಲಾಕ್ ಮಾಡ್ಕೊಂಡಿದ್ರು. ಅಂದ್ರೆ ಇದು ಉತ್ತರ ವಾಯು, ಇವ್ರ ಜಾಗದಲ್ಲಿ ಉತ್ತರ ವಾಯುದಲ್ಲಿ ಟಾಯ್ಲೆಟ್ ಇದೆ. ಇದು ಉತ್ತಮ ಸ್ಥಾನ ಇದೆ. ಆದ್ರೆ ಏನ್ ಮಾಡಿದ್ರು ಅಂದ್ರೆ ಸಮಸ್ಯೆನೇ ಇಲ್ಲಿ, ಈ ಸೌದೆಗಳು ಏನಿದ್ದಾವೆ ಇವ್ರದ್ದು, ಈ ಸೌದೆಗಳ ತೆಗೆದು ಈಶಾನ್ಯ ಭಾಗದಲ್ಲಿ ಈ ಸೈಡ್ ಕ್ಲೋಸ್ ಮಾಡ್ಬಿಟ್ಟಿದ್ರು.
ಈ ಜಾಗದಲ್ಲಿ ಕ್ಲೋಸ್ ಆಗಿದ್ದಾಗ ಏನಾಗಿತ್ತು ಅಂದ್ರೆ ಇವ್ರಿಗೆ ಹಣಕಾಸು ತೊಂದರೆ ಆಗ್ತಿತ್ತು, ಸಮಸ್ಯೆಗಳಾಗ್ತಿತ್ತು, ದುಡ್ಡು ಬರ್ತಾ ಇರಲಿಲ್ಲ. ಇವ್ರು ಅನ್ಕೊಂಡ್ ಟೈಮ್ ದುಡ್ಡು ಬರ್ತಾ ಇರಲಿಲ್ಲ. ಇದನ್ನು ಕ್ಲಿಯರ್ ಮಾಡಿಸಿ ಜಾಗ ನಮ್ಗೆ ಈಶಾನ್ಯ ಭಾಗ, ಈ ಈಶಾನ್ಯ ಬಗ್ಗೆ ಕ್ಲಿಯರ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಕ್ಲಿಯರ್ ಮಾಡಿಸಿ ಸೌದೆ ಈಚೆ ಸೈಡ್ ಹಾಕ್ಸ್ತು. ಈಗ ಕ್ಲಿಯರ್ ಆಗಿದೆ, ಈಗ ಒಂದ್ ಸ್ವಲ್ಪ ಸುಧಾರಿಸ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇವ್ರ ಮನೆ ಮಾಡ್ಕೊಂಡಾಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ದಾರೆ, ಮನೆ ಮಾಡಿ ಎಲ್ಲ ರೆಡಿ ಆಯ್ತು, ಮುಂದೆ ಎಲ್ಲ ತೆಗೆದ್ಮೇಲೆ ಇವ್ರಿಗೆ ಅಲ್ಲಿ ಏನೇನ್ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಇದು ಪೂರ್ವ ಆಗ್ನೇಯದಲ್ಲಿ ಡೋರ್ನ ತೆಗೆದಾಗ ಹಾಸ್ಪಿಟ್ಲ್ ಖರ್ಚು ಬರ್ತಾ ಇತ್ತು. ಹಾಸ್ಪಿಟ್ಲ್ ಖರ್ಚು ಜೊತೆಗೆ ಆಮೇಲೆ ಸುಮ್ಮನೆ ಮನೇಲಿ ಈಗ ಚೆನ್ನಾಗೇ ಇರ್ತಿದ್ರು ಗಂಡ ಹೆಂಡತಿ, ಮತ್ತೆ ಸುಮ್ನಾದ್ರು ಸಣ್ಣ ಸಣ್ಣ ವಿಚಾರಕ್ಕೆ ಜಗಳಗಳಾಗಂಥದ್ದು, ಈ ರೀತಿ ಪ್ರಾಬ್ಲಮ್ ಆಗ್ತಾ ಇತ್ತು. ಏನ ಜಗಳ ಆಗ್ತೈತಾ ಹಾಸ್ಪಿಟ್ಲ್ ಖರ್ಚು ಬಂದಿದ್ದ ಮೊದ್ಲು ಆ ಕಡೆ ಇದ್ದಾಗ? ತುಂಬಾ ಖರ್ಚಾಗ್ತಿತ್ತಾ? ಆಮೇಲೆ ಜೊತೆಗೆ ಇವ್ರದ್ದು ನೋಡಿ ಇನ್ನೊಂದು ಟ್ವಿಸ್ಟ್ ಏನಾಯ್ತಂದ್ರೆ, ಇವ್ರ ಹಾಸ್ಪಿಟ್ಲ್ ಖರ್ಚು ಬರುತ್ತೆ, ಆ ಜಾಗ ಓಡಾದಾಗ ಪ್ರಾಬ್ಲಮ್ ಆಗುತ್ತೆ, ದುಡ್ಡು ಖರ್ಚಾಗುತ್ತೆ, ನೆಮ್ಮದಿ ಇಲ್ಲಂಗೆ ಆಗುತ್ತೆ ಅನ್ನಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಇವ್ರ ಮನೆ ಇವ್ರ ಅಜ್ಜಿಗೆ ಹುಷಾರಿಲ್ದಂಗೆ ಆಯ್ತು, ಸ್ಟ್ರೋಕ್ ಎಲ್ಲ ಆಯ್ತು. ಅವ್ರ ಅಜ್ಜಿನ ಈ ಮನೆಗೆ ಬಂದ್ರು. ಈ ಮನೆಗೆ ಬಂದ್ಮೇಲೆ ಏನಾಯ್ತು ಅಂತಂದ್ರೆ, ಆ ಹಾಸ್ಪಿಟ್ಲ್ ಖರ್ಚಲ್ಲೇ ಇವ್ರ ತಲೆ ಮೇಲೆ ಬೀಳ್ತು. ನೋಡಿ ಇವ್ರದ್ದು ಮನೆಯವ್ರದ್ದು ಹಾಸ್ಪಿಟ್ಲ್ ಖರ್ಚು ಬಂದಿಲ್ಲ, ಆದ್ರೆ ನೋಡಿ ಹೊರಗಡೆಯಿಂದ ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳಾಗುತ್ತೆ ನಮ್ಗೆ. ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳಾಗ್ತವೆ ನಮ್ಗೆ. ಈಗ ನಮ್ಗೆ RCC ಮನೆ ಬೇಕು, ಈಗ ದೊಡ್ಡ RCC ಮನೆದು ಇರ್ಬೇಕು ನಮ್ಗೆ. ಆ RCC ಮನೆಗಳು ಮಾತ್ರ ವಾಸ್ತು ಹಂಗಂತಲ್ಲ, ನಾವು ಶೀಟ್ ಮನೆ ಕಟ್ಕೊಳ್ಳಿ, ಹಂಚ್ ಮನೆ ಕಟ್ಕೊಳ್ಳಿ, ವಾಸ್ತು ಪ್ರಕಾರ ಕಟ್ಕೋಬೇಕು ನಾವು. ಏನಕ್ಕೆ ವಾಸ್ತು ಪ್ರಕಾರ ಕಟ್ಕೊಂಡು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವ್ರಿಗೆ ವಾಸ್ತು ಪ್ರಕಾರ ಕಟ್ಕೊಂಡಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ನೆಮ್ಮದಿಯಾಗಿ ಸುಖವಾಗಿ ಆರೋಗ್ಯವಾಗಿ ಜೀವನ ಮಾಡ್ಬೋದು. ನಾವು ಈಗ ಕೋಟ್ಯಾಧಿಪತಿಗಳಾಗ್ಲಿಲ್ಲ ಪರವಾಗಿಲ್ಲ, ನಮ್ ನೆಮ್ಮದಿಯಾಗಿರ್ಬೇಕು, ಆರೋಗ್ಯ. ಅದೇ ನಮ್ಗೆ ಆರೋಗ್ಯ ಇದ್ರೆ ನಮ್ಗೆ ಕೋಟಿ. ಈಗ ನಮ್ಗೊಂದು ಕಿಡ್ನಿ ಚೆನ್ನಾಗೈತೆ ಅಂತ ಅನ್ಕೊಳ್ಳೋಣ, ಆರೋಗ್ಯವಾಗಿ ಕಿಡ್ನಿ ಚೆನ್ನಾಗಿದ್ರೆ ಅದು ಎಷ್ಟು ಕೋಟಿ ಬೆಲೆ ಬರ್ತದೆ. ಅದೇ ಕಿಡ್ನಿ ಹೋಗಿ ಡಯಾಲಿಸಿಸ್ ಮಾಡಿಸ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ಆ ಜೀವನ ಏನಕ್ಕೆ ಬೇಕು ಅನ್ನಂಗಾಗುತ್ತೆ ಅಲ್ವಾ. ನಮ್ಗೆ ಮೇನ್ ಇಂಪಾರ್ಟೆಂಟ್ ಆರೋಗ್ಯ, ಜೊತೆಗೆ ನೆಮ್ಮದಿಯಾಗಿರ್ಬೇಕು, ಸುಖವಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ವಾಸ್ತು ಪ್ರಕಾರ ಮನೆ ಕಟ್ಕೊಳ್ಳಿ ಅಂತ ಹೇಳೋದು. ಈಗ ಆಮೇಲೆ ನಮ್ಗೆ ಇನ್ನೂ ಒಂದೊಂದು ಹೊಸದಾಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ನಮ್ಮ ಹೆಸರಿಗೆ ಆಯ ಕೊಡಿ, ನಮ್ಗೆ ಯಾವ ದಿಕ್ಕು ಹೇಳಿ, ಈ ರೀತಿ ಎಲ್ಲ ಹೇಳ್ತಾರೆ ನಮ್ಗೆ. ಈಗ ನಿಮ್ಮ ಹೆಸರಿಗೆ ಆಯ ಕೊಟ್ಬಿಟ್ಟು ನಿಮ್ಮ ಹೆಸರಿಗೆ ಯಾವ ದಿಕ್ಕು ಅಂತ ಹೇಳ್ಬಿಟ್ಟು ಕೊಡಕ್ಕೆ ಬರಲ್ಲ ಸ್ವಾಮಿಗಳೇ. ಅದೇನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹೆಸರಿಗೆ ದಿಕ್ಕುಗಳು ಓಕೆ, ಒಳ್ಳೆ ದಿಕ್ಕು ಯಾವ್ದು ಅಂತ ಹೇಳ್ಬೋದು ನಾವು, ಆದ್ರೆ ಅದೇ ದಿಕ್ಕಿಗೆ ಡೋರ್ ಕೊಡಿ ನಮ್ಗೆ ಅಂತ ಹೇಳಿದ್ರೆ ನಮ್ಗೆ ಹಂಗ್ ಕೊಡಕ್ ಬರಲ್ಲ. ಯಾಕೆಂದ್ರೆ ನೀವು ಒಂದು ಮನೇಲಿ ಒಬ್ಬರೇ ವಾಸ ಮಾಡ್ತಾ ಇರಲ್ಲ, 4 ಜನ ವಾಸ ಮಾಡ್ತಾ ಇರ್ತೀರ. ನಮ್ದು ಏನು ರೂಲಲ್ಲಿ ಅಂತ ಹೇಳಿದ್ರೆ, ಈಗ ನಾವು ವಾಸ್ತು ಪ್ರಕಾರ ರೂಲಲ್ಲಿ ಭೂಮಿಗೆ ಆಯ ಮಾಡ್ಬಿಟ್ಟು ವಾಸ್ತು ಪ್ರಕಾರ ಮನೆ ಕಟ್ಬೇಕಂದ್ರೆ ಯಾವ್ಯಾವುದು ಉಚ್ಚ ಸ್ಥಾನಗಳಲ್ಲಿ ಡೋರ್ ಕೊಡಬೇಕು, ಕಿಟಕಿಗಳು, ಮನೆ ರೂಮು, ಅಗ್ನಿ ಮೂಲೆಯಲ್ಲಿ ಬಂದು ಅಡಿಗೆ ಮನೆ, ವಾಯು ಮೂಲೆಯಲ್ಲಿ ಸ್ನಾನದ ಮನೆ, ಈಶಾನ್ಯ ಮೂಲೆ ಖಾಲಿ ಜಾಗ ಬಿಟ್ಕೊಂಡು ಮಾಸ್ಟರ್ ಬೆಡ್ರೂಮ್ ನ ನೈಋತ್ಯ ಭಾಗ ಕೊಡ್ಬೇಕು. ಈ ರೀತಿ ಅಲ್ಲಿ ಕುತ್ಕೊಳ್ಬಾರ್ದಂಗೆ ವಾಸ್ತು ಪ್ರಕಾರ ಏನ್ ಮಾಡ್ಬೇಕು, ಆರ್ತಿ ನಾವು ಕಟ್ಕೊಂಡ್ಬಿಡ್ಬೇಕು. ಅಂದ್ರೆ ವಾಸ್ತುಗೆ ನಾವು ಕಟ್ಬೇಕಾದ್ರೆ ಮುಂಚೆ ನಾವು ಆಯ ಮಾಡ್ಬೇಕು. ಆಯ ಅಂದ್ರೆ ಅಳತೆ, ಆ ಅಳತೆಯಲ್ಲಿ ನಾವು ಮನೆ ಕಟ್ಟಿದಾಗ ಅಲ್ಲಿ ಚೆನ್ನಾಗಿರ್ತೀವಿ ಅಂತ ಹೇಳ್ಬಿಟ್ಟು ಉದ್ದೇಶ ನಾವು ಹೇಳ್ತಾ ಇದೀವಿ. ಈಗ ನಮ್ಗೆ ಪೂರ್ವ ದಿಕ್ಕು ಒಳ್ಳೇದು ಅಂತ ಯಾರೋ ಒಬ್ರು ಶಾಸ್ತ್ರಿಗಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಆಯ್ತು, ಒಬ್ರು ಮನೆ ಯಜಮಾನಿಗೆ ಪೂರ್ವ ದಿಕ್ಕು ಒಳ್ಳೇದು, ಆದ್ರೆ ಮನೆ ಯಜಮಾಂತಿಗೆ ಪಶ್ಚಿಮ ದಿಕ್ಕು ಒಳ್ಳೇದಾಗಿರ್ತದೆ. ಆದ್ರೆ ನಾವು ಪೂರ್ವ ದಿಕ್ಕು ಕೊಂಡೋರು, ಮೇನ್ ಡೋರು ಪಶ್ಚಿಮ ಕೊಂಡೋರು, ಆಗ ಮಗಂಗ್ ಬಂದು ಉತ್ತರಕ್ಕೆ ಒಳ್ಳೇದು ಅಂತ ಬಂದಿರ್ತದೆ. ಆಗ ಮನೆ ಮಗಂಗೆ ಉತ್ತರದ ಒಳ್ಳೆ ಅಲ್ಲೊಂದು ಮೇನ್ ಡೋರ್ ಕೊಡಕ್ಕಾಗುತ್ತಾ? ಹಂಗ್ ಬರಲ್ಲ. ಯಾಕೆಂದ್ರೆ ನಮ್ಮ ಮನೇಲಿ 4 ಜನ ಇದ್ದಾಗ ವಾಸ್ತು ಪ್ರಕಾರ ಮನೆ ಕಟ್ಕೋಬೇಕು. ಜೊತೆಗೆ ಏನು ಅಂದ್ರೆ, ನಾವು ನಮ್ದು ತಲೆಮಾರು ಒಂದೇ ಇರಲ್ಲ, ನೆಕ್ಸ್ಟ್ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ನಾವು ಒಟ್ಟು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಅದರಿಂದ ಆ ಉದ್ದೇಶದಿಂದ ನಾವು ಏನ್ ಮಾಡ್ಬೇಕು, ವಾಸ್ತು ಪ್ರಕಾರ ಮನೆ ಕಟ್ಕೋಬೇಕಂದ್ರೆ ಉಚ್ಚ ಸ್ಥಾನಗಳಲ್ಲಿ ಡೋರ್ ಇಟ್ಕೊಬೇಕು, ನೀಚ ಸ್ಥಾನಗಳಲ್ಲಿ ಏನು ಪ್ರಾಬ್ಲಮ್ಗಳು ಬರ್ದಂಗೆ ನೋಡ್ಕೊಂಡು ಆ ರೀತಿ ಮನೆ ಕಟ್ಕೊಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಈ ರೀತಿ ವಾಸ್ತು ಪ್ರಕಾರ ಮನೆ ಕಟ್ಕೊಳ್ಳಿ. ನಮ್ಮ ಹೆಸರಿಗೆ ನಮ್ಗೆ ಯಾವ ದಿಕ್ಕು ಬರ್ತದೆ ಆ ದಿಕ್ಕಿಗೆ ಅಂತೆಲ್ಲ ಹೋಗ್ಬೇಡಿ ನೀವು. ಆ ರೀತಿ ಹೋದಾಗ ಪುನಃ ಚೇಂಜಸ್ ಮಾಡುವಂತ ಪರಿಸ್ಥಿತಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ರೀತಿ ನೋಡಿ, ನಮ್ಗೆ ಈಗ ಹಂಚು ಮನೆ ಆದ್ರೂ ಅಷ್ಟೇ, ನಾನು ಹೇಳಿದ್ನಲ್ಲ ನಿಮ್ಗೆ, ಬಡವರು ಶ್ರೀಮಂತರು ಅಂತೆಲ್ಲ ಬರಲ್ಲ ಇಲ್ಲ. ಶ್ರೀಮಂತರ ಮನೆ ಮಾತ್ರ ನೀವು ವಿಡಿಯೋ ಮಾಡ್ತೀರಾ, ದೊಡ್ಡ ಮನೆ ನಮ್ದು ಚಿಕ್ಕದು ಮನೆಗಳನ್ನ ತೋರ್ಸ್ತಾ ಇದಾರೆ ವಿಡಿಯೋ ಮಾಡಿದ್ರೆ ಹೇಳಿಲ್ಲ ಅಂತಲ್ಲ, ಅವ್ರದ್ದು ನೋಡಿ ಹೇಳಿರ್ತೀವಿ. ಈಗ ಆ ಉದ್ದೇಶಕ್ಕೆ ಮೆಸೇಜ್ ಹಾಕಿದ್ರಲ್ಲ, ಆ ಉದ್ದೇಶಕ್ಕೋಸ್ಕರ ನಮ್ದು ಈಗ ಶ್ರೀಮಂತರ ಮನೆ ಮಾತ್ರ ನೋಡಕ್ ಹೋಗಲ್ಲ, ಬಡವ್ರ ಮನೆ ನೋಡ್ತೀವಿ, ಚಿಕ್ಕವ್ರ ಮನೆ ನೋಡ್ತೀವಿ, ಎಲ್ಲಾರ ಮನೆ ನೋಡ್ತೀವಿ. ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶದಿಂದ ನೋಡ್ತಾ ಇರೋದು ನಾವು. ಈಗ ನಮ್ದು ಉದ್ದೇಶ ಏನಂತ ಹೇಳಿದ್ರೆ, ಎಲ್ಲರೂ ಚೆನ್ನಾಗಿರ್ಲಿ, ನಿಮ್ಮಿಂದಾಗಿ ನೀವು ಚೆನ್ನಾಗಿದ್ರೆ, ನೀವು ಆರೈಸಿದಾಗ ಅವರಿಂದ ಚೆನ್ನಾಗಿರುತ್ತೆ. ಆರೈಸಿದ್ರೆ ನಮ್ಮ ತಂದೆ ತಾಯಿಗಳು, ನಮ್ಮ ಹೆಂಡತಿ ಮಕ್ಕಳು, ಇವ್ರು ಸುಖವಾಗಿ ಸಂತೋಷವಾಗಿರ್ಬೋದು, ನಿಮ್ದೇಗಿರೋ ಉದ್ದೇಶಕ್ಕೋಸ್ಕರ ನಾವು ಸೇವೆ ಅಂತ ಮಾಡ್ತಾ ಇದ್ವಿ. ಜೊತೆಗೆ ನನ್ನ ಈ ಮಾಹಿತಿನ ನೀವು ಏನ್ ಮಾಡಿ ಅಂತಂದ್ರೆ, ಈಗ ಹೊಸದಾಗಿ ಮನೆ ಕಟ್ತಾ ಇರೋರು ಈ ರೀತಿ ಫಾಲ್ಟ್ಗಳನ್ನ ಮಾಡ್ಕೋಬಾರ್ದು. ನಮ್ಗೆ ಈ ರೀತಿ ತಪ್ಪನ್ನ ಮಾಡಬಾರ್ದು. ಹೊಸದಾಗಿ ಏನಾದ್ರು ಮನೆ ಈಗ ಕಟ್ತಾ ಇದಾರೆ ಅಂದಾಗ ಅವ್ರಿಗೆ ಶೇರ್ ಮಾಡಿ. ಜೊತೆಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ, ಉಪಯುಕ್ತ ಮಾಹಿತಿನ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.